ಗೋಪಾಲ್ ಭಂಡಾರಿಯವರು ಎಲ್ಲರ ಮನಸ್ಸಲ್ಲಿ ಅಚ್ಚಿ ಹಾಕಿಕೊಂಡಂಥ ಒಂದು ವ್ಯಕ್ತಿ. ಆ ಬಗ್ಗೆ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ. ನನಗೊಂದು 2 ಮಾತು ಹೇಳಲಿಕ್ಕೆ ಅವಕಾಶ ಕೊಟ್ಟಾಗ ನಾನು ಏನು ಮಾತಾಡೋದಂತ ನಾನೀಗ ನಿಜವಾಗಿ ಅವರು ಇರುವಾಗ ನಮಗೆಲ್ಲ ಒಂದು ಒಳ್ಳೆಯ ಧೈರ್ಯ ಇತ್ತು. ಏನು ಸಮಸ್ಯೆ ಆದರೂ ಅವರು ಇದ್ದಾರೆ. ಸಮಸ್ಯೆ ಅಂದರೆ ನಾವು ಏನು ಅನ್ಯಾಯಕ್ಕೆ ಹೋಗುವವರಲ್ಲ. ನ್ಯಾಯದಲ್ಲಿ ನಮಗೇನಾದರೂ ಕೆಲವು ಸಲ ಸಮಸ್ಯೆ ಆಗಿದ್ದರೆ ಅವರಿದ್ದಾರೆ ಅಂತ. ಅದು ಈಗ ಎಂತ ಆಗಿದೆ ಅಂದರೆ ತೀರೋದ ಮೇಲೆ ಸ್ವಲ್ಪ ಧೈರ್ಯ ಕುಂದಿದೆ ನಮಗೆಲ್ಲ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ನೀವು ಪ್ರತಿ ವರ್ಷ ನಮ್ಮ ಪಾರ್ಟಿಯ ಎಲ್ಲ ಒಟ್ಟಾಗಿ ನಡೆಸ್ತಾ ಇದ್ದೀರಿ. ಅವರ ವ್ಯಕ್ತಿತ್ವಕ್ಕೆ ಇದೊಂದು ಸಂದ ಗೌರವ. ನಿಜವಾಗಿ ಅವರ ಈ ಒಂದು ಅಂತ್ಯಕ್ರಿಯೆ ಮಾಡುವಾಗ ನಾನು ನೋಡಿದ್ದು ನಿಜವಾಗಿ ಅವರು ಮಾಡಿದ ಕೆಲಸ, ಅವರು ಮಾಡಿದ ಬಡವರ ಸೇವೆಗೆ ಒಂದು ಸಂದ ಗೌರವ ಅಂತ ಹೇಳ್ಬೋದು. ಯಾಕೆಂದರೆ ಅದು ಮಂತ್ರಿಗಳಿಗೆ ಸಿಗೋಂಥ ಗೌರವದಲ್ಲಿ ಅವರನ್ನು ಅಂತ್ಯಕ್ರಿಯೆ ನಡೆಸಲಾಯಿತು. ನಿಜವಾಗಿ ಅದು ಒಂದು ದೊಡ್ಡ ಗೌರವ ಅವರಿಗೆ ಸಿಕ್ಕಿದ್ದು. ಹಾಗೆ ಭಾಳಷ್ಟು ಜನ ಸಾಯ್ತಾರೆ, ಆದರೆ ಮರು ವರ್ಷ ಯಾರು ನೆನೆಸಿಕೊಳ್ಳುವವರು ಇರುವುದಿಲ್ಲ. ಇವರನ್ನು ಪ್ರತಿಯೊಬ್ಬರು ನೆನೆಸಿಕೊಳ್ಳುವುದು ಒಂದು ನಮ್ಮ ಕಾರ್ಕಳ ಕಾಂಗ್ರೆಸ್ಸಿಗೆ ಒಂದು ಸಂದ ಗೌರವ ಅಂತ ಎನಿಸ್ಕೊಳ್ತೇನೆ. ನಾನು ಸಹ ಅವರೊಟ್ಟಿಗೆ ಒಂದು ಸುಮಾರು ವರ್ಷ ರಾಜಕೀಯ ಜೀವನ ಮಾಡುವಂಥ ಅವಕಾಶ ಇತ್ತು. ಅವರು ಪ್ರಥಮ ಜಿಲ್ಲಾ ಪರಿಷತ್ತಿಗೆ ನಿಲ್ಲುವಾಗ ಕುಂಟಾಡಿ ಏರಿಯಾದಲ್ಲಿ ನಮಗೆ ನಿಲ್ಲಲಿಕ್ಕೆ ಅವಕಾಶ ಮಾಡಿಕೊಟ್ರು. ನಿಲ್ಲಬೇಕು, ಅಲ್ಲಿ ನಮಗೆ ಒಳಗೆ ಕೂತ್ಲಿಕ್ಕೆ ಒಬ್ಬರು ಇದ್ದಾರೆ, ಮೋಹನ್ ಸಾಲಿಯಾನ್ ಅಂತ, ಆದರೆ ಹೊರಗೆ ಜನ ಇಲ್ಲ ಅಂತ. ಆವಾಗದಿಂದ ಹಿಡಿದು ಅದರ ಮುಂದೆ ಒಂದು ಸಲ ಶೇಖರ್ ಬುಂಡ್ರ ಅಂತ ತಾಲೂಕು ಪಂಚಾಯತಿಗೆ ಓಟಿಗೆ ನಿಂತರು. ಆವಾಗ ಫಸ್ಟ್ ಹೋಗಿದ್ದು ನಾವು, ಅದಕ್ಕಿಂತಲೂ ಮೊದಲು. ಸೆಕೆಂಡ್ ಟರ್ಮಲ್ಲಿ ಇವರು ಜಿಲ್ಲಾ ಪರಿಷತ್ ನಿಲ್ಲುವಾಗ ನಾವು ಆವಾಗದಿಂದ ಪ್ರತಿ ವರ್ಷ ಮಾಡ್ತಿದ್ದೆ. ಆದರೆ ನಾನು ರಾಜಕೀಯಕ್ಕೆ ಬರಬೇಕಂತ ನನಗೆ ಆಸೆ ಇರಲಿಲ್ಲ. ನಾನು ನಿಜವಾಗಿ ನನ್ನ ಬ್ರದರ್ ರಾಜಕೀಯದಲ್ಲಿದ್ದರು, ಹಾಗಾಗಿ ಕೆಲಸ ಮಾಡ್ತಿದ್ದೆ, ಕಾಂಗ್ರೆಸ್ ಇದ್ದೆ. ಇವರೆಲ್ಲರೂ ಇದರಿಂದ ಒತ್ತಡದಿಂದ ನಾನು ಸಹ ಗೋಪಾಲ್ ಭಂಡಾರಿಯವರ ಸಹವಾಸದಿಂದ ನನ್ನನ್ನು ತಾಲೂಕು ಪಂಚಾಯತಿಗೆ ನಿಲ್ಲಿಸುವ ಅವಕಾಶ ಮಾಡಿಕೊಟ್ರು. ಆಮೇಲೆ ನಮಗೆ ಬ್ಲಾಕ್ ಕಾಂಗ್ರೆಸ್ನ ಅವಕಾಶ ಮಾಡಿಕೊಟ್ರು. ಅದನ್ನೆಲ್ಲ ಒಂದು ನಿಭಾಯಿಸುವ ಒಂದು ನಮ್ಮ ಜವಾಬ್ದಾರಿ ಇತ್ತು. ಹಾಗೆ ನಾನು ಅದನ್ನು ನಿಭಾಯಿಸ್ಕೊಂಡು ಹೋಗಿದ್ದೆ. ಅದು ಹೆಚ್ಚಿನ ಅನುಭವ ಅವರಿಂದಲೇ. ನಾನು ಎಲ್ಲ ರಾಜಕೀಯದ ಭಾಷಣ ಕೇಳಿದ್ದೇನೆ. ಅವರದ್ದು ಯಾವುದೇ ಶಾಲೆ ಕಾಲೇಜಿಗೆ ಹೋದರೆ ಅಲ್ಲಿ ಅವರು ಆ ಶಾಲೆಗೆ ಸಂಬಂಧಪಟ್ಟದ್ದೇ ಮಾತಾಡೋದು, ದೇವಸ್ಥಾನಕ್ಕೆ ಹೋದರೆ ದೇವಸ್ಥಾನ ಸಂಬಂಧಪಟ್ಟದ್ದೇ ಮಾತಾಡೋದು. ರಾಜಕೀಯದಲ್ಲಿ ಮಾತ್ರ ಅವರು ರಾಜಕೀಯದ ವಿಷಯ ಎತ್ತೋದು. ನಮ್ಮ ಒಂದು ಪಕ್ಷದ ಸಭೆಯಲ್ಲಿ ಇನ್ನಿತರ ಇದರಲ್ಲಿ ಬೇರೆ ಕಡೆ ಅವರು ಏನು ರಾಜಕೀಯ ಮಾತಾಡೋದೇ ಇಲ್ಲ. ಅವರು ಅದು ಒಂದು ನೋಡಿ, ಯಾವತ್ತು ಯಾವ ರಾಜಕಾರಣಿ ಹೋದರೂ ಅಲ್ಲಿ ಒಂದು ಅವರು ರಾಜಕೀಯದ ಮಾತಾಡಲೇಬೇಕು ಪ್ರತಿ ಕಾರ್ಯಕ್ರಮದಲ್ಲಿ. ಅವರಿಗೆ ಅದೇ ಇಲ್ಲ. ಆಯಾಯ ಕ್ಷೇತ್ರದಲ್ಲಿ ಆಯಾಯ ಸಂಬಂಧಪಟ್ಟದ್ದೇ ವಿಷಯ ಎತ್ತುವುದು ಹೊರತು ಉಳಿದ ರಾಜ್ಯಕ್ಕೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇದೆಲ್ಲ ನಿಮಗೆ ತಿಳಿದ ವಿಷಯವೇ. ಹಾಗಾಗಿ ನಾನು ಹೆಚ್ಚೇನು ಆ ಬಗ್ಗೆ ಹೇಳಲಿಕ್ಕೆ ಹೋಗುವುದಿಲ್ಲ. ಈ ಸಭೆ ಆಯೋಜನೆ ಮಾಡಿದ ಎಲ್ಲರಿಗೂ ವಂದಿಸುತ್ತಾ ಕೃತಜ್ಞತೆ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ತಮಗೆಲ್ಲರಿಗೂ ವಂದನೆಗಳು.